ಉಡುಪಿ ದಕ್ಷಿಣ ಕನ್ನಡದಲ್ಲಿ 3,500ಕ್ಕೂ ಅಧಿಕ ಸದಸ್ಯತ್ವ ಹೊಂದಿರುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಛಾಯಾಗ್ರಾಹಕ ಸಂಸ್ಥೆಯನ್ನ ಹೀನಾಯ ಪದ ಬಳಸಿ ಹೀಯಾಳಿಸಿರುವ ಕಂಬಳ ವೀಕ್ಷಕ ವಿವರಣೆಗಾರ ರಾಜು ಶೆಟ್ಟಿ ಯಡೂರವರು ಸಾರ್ವಜನಿಕವಾಗಿ ಛಾಯಾಗ್ರಾಹಕರಲ್ಲಿ ಕ್ಷಮೆಯಾಚಿಸಬೇಕು. ಇಲ್ಲವಾದರೆ ಅವರು ಪಾಲ್ಗೊಳ್ಳುವ ಯಾವುದೇ ಕಂಬಳದಲ್ಲಿ ಅವಳಿ ಜಿಲ್ಲೆಗಳ ಛಾಯಾಗ್ರಾಹಕರು ಒಂದಾಗಿ ಅವರ ವಿರುದ್ಧ ಪ್ರತಿಭಟಿಸುವ ಎಚ್ಚರಿಕೆಯನ್ನ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ನವೀನ್ ರೈ ಪುತ್ತೂರ್ ಅವರು ಎಚ್ಚರಿಸಿದ್ದಾರೆ. ಕಾಪು ಮಾರಿಗುಡಿ ವಠಾರದಲ್ಲಿ ಕಂಬಳ ಸಮಿತಿಯ ರಾಜ್ಯಾಧ್ಯಕ್ಷ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿಯವರಿಗೆ ಈ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು. ಕಂಬಳದ ಗೌರವಯುತವಾದ ವೇದಿಕೆಯಲ್ಲಿ ಒಂದಿಬ್ಬರ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲು ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ. ತಾವು ಹಾಸ್ಯದ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಒಂದು ವೃತ್ತಿಯನ್ನಾಗಲಿ ವ್ಯಕ್ತಿಯನ್ನಾಗಲಿ ವಿನಾಕಾರಣ ಹೀಯಾಳಿಸುವುದು ತಮ್ಮ ಗೌರವಯುತವಾದ ವ್ಯಕ್ತಿತ್ವಕ್ಕೆ ಶೋಭೆ ತರದು. ಛಾಯಾಗ್ರಾಹಕರು ತಮಗೆ ನೀಡಿದ ಜವಾಬ್ದಾರಿಯನ್ನು ನಿರ್ವಹಿಸಲು ವೇದಿಕೆಯಲ್ಲಿ ಒದ್ದಾಟ ನಡೆಸುತ್ತಾರೆಯೇ ವಿನಃ ಯಾರಿಗೂ ತೊಂದರೆ ನೀಡುವ ಉದ್ದೇಶ ಹೊಂದಿರುವುದಿಲ್ಲ ಎಂಬುದನ್ನು ರಾಜೀವ ಶೆಟ್ಟಿಯವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದರು. ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಬೆಳಪು ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿಯವರು ಛಾಯಾಗ್ರಾಹಕರು ಮತ್ತು ಕಂಬಳಗಳ ಮಧ್ಯೆ ಅವಿನಾಭಾವ ಸಂಬಂಧವಿದೆ. ಯಾರಿಗೆ ನೋವಾದರೂ ಅದು ಎಲ್ಲರ ನೋವು. ಹೀಗಾಗಬಾರದಿತ್ತು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಆಗಿದೆ. ಈ ಬಗ್ಗೆ ರಾಜೀವ ಶೆಟ್ಟಿ ಯಡೂರವರಲ್ಲಿ ಮಾತನಾಡಿದ್ದೇನೆ. ಅವರು ಹೇಳುವಂತೆ ನಾನು ಯಾವುದೇ ದ್ವೇಷದಿಂದ ಈ ಮಾತನಾಡಿಲ್ಲ. ನನ್ನಿಂದ ಛಾಯಾ ಮಿತ್ರರಿಗೆ ನೋವಾಗಿದ್ರೆ ಮುಂದಿನ ಕಂಬಳದಲ್ಲಿ ಈ ಬಗ್ಗೆ ಸ್ಪಷ್ಟೀಕರಿಸುವುದಾಗಿ ಹೇಳಿದ್ದಾರೆ ಎಂಬುದಾಗಿ ಶೆಟ್ಟಿಯವರು ತಿಳಿಸಿದ್ದಾರೆ. ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ದಾಗಲೂ ಒಂದು ಮನವಿ ಕೊಡ್ತಿದ್ದೀರಿ. ಪುರಾಣಿದ ವೇಣೂರದ ಕಂಬಳೋಡು ಎಂಗನ ರಾಜ್ಯ ತೀರ್ಪುಗಾರನ ಸಂಚಾಲಕರ ರಾಜೀವ್ ಶೆಟ್ಟಿ ಎಡ್ತೂರು ಛಾಯಾಚಿತ್ರಗಳನ್ನು ಒಂದು ಅವಮಾನ ಮಲ್ಪಲೆಕ್ಕ ಅಲ್ಪ ವಿಶ್ಲೇಷಣೆ ಮಲ್ದೇರು ಬಂದು ಒಂಜಿ ವಿಚಾರದ ಬಗ್ಗೆ ಭಾರಿ ಆಗಲು ವಿಷಾದ ವ್ಯಕ್ತಪಡಿಸಿದೆ. ಅರ್ಥಾತ್ ಈ ಬಗ್ಗೆ ನಿಗಲು ಗಂಭೀರವಾದ ಪರಿಶೀಲನೆ ಮಲ್ಪು ಛಾಯಾಚಿತ್ರಗಾರರಿಗೆ ಭಾರಿ ಬಂಗೋಡು ಇತ್ತ ವೃತ್ತಿ ಜೀವನವನ್ನು ಮಲ್ತೊಂದುಂಡೆ. ಆ ಮೂಲಕ ಈ ರೀತಿಯ ಎಂಗಳಿಗೆ ಅವಮಾನ ಭಾರಿ ಖಂಡನೀಯ ಬಂದಿದ್ದ ವಿಚಾರವನ್ನು ತೆರಪುವುದು ಎಂಗಳು ಮಾತ ಕಂಬಳೋಡ್ಲ ಅರ್ಧ ವಿರುದ್ಧ ಪ್ರತಿಭಟನೆ ಮಲ್ಪ ಬಂದಿದ್ದ ವಿಚಾರವನ್ನೇ ನಾವು ಗಮನ ಕಂಡೆ. ಅಂಡ ಈ ರಾಜೀವ್ ಶೆಟ್ಟಿ ಎಡ್ತೂರು ಒಂದು ಹಿರಿಯ ತೀರ್ಪುಗಾರರು ಆದರೆ ಒಂಜಿ ವಿಚಾರೋಡು ಈ ರೀತಿ ಪಾತಿರ್ದೇರಂದು ನನ್ನ ಗಮನಕ್ಕೆ ಬೈತಿ. ರಾಜೀವ್ ಶೆಟ್ಟಿ ಎಡ್ತೂರಿಗೆ ನಾನು ಬಂದ ಆ ವಿಚಾರವನ್ನು ತೆರಪವನ್ನು ಮಗ ದುಂಬದ ದಿನೊಟ್ಟು ಛಾಯಾಚಿತ್ರಗ್ರಾಹಕರಿಗೆ ಒವೇ ರೀತಿಯ ಅವಮಾನ ಕಂಬಳ ಕೂಟೋಡು ದಾವಂದಿಲಕ್ಕೆ ಕೊಟ್ಟು ಬದಾಯ ಮನಗ ಈಗ ಛಾಯಾಚಿತ್ರ ಗ್ರಾಹಕರೇ ಎಂಗೆಲ್ಲ ಇದು ಕಂಬಳನು ದೇಶ ವಿದೇಶಡು ಒಂಜಿ ಮಲ್ಲ ರೀತಿಯ ಪ್ರತಿಬಿಂಬಿಸಿದರೆ ಇದು ಮೂಲ ಕಾರಣ ಛಾಯಾಚಿತ್ರಗ್ರಾಹಕ ಅಂಚಾದ ನಿಗಲಿನ ಅವಮಾನ ಎಂಗೆಲ್ಲ ಕಂಬಳದ ಕೂಟ ಹೆಬ್ಬಲ ಮಲ್ಪುಜಿ ಬಗ್ಗೆ ಇಂಚಿನ ಅವಮಾನ ಆಚಿನ ಬಗ್ಗೆ ಯಾವ್ದು ರಾಜೀವಣ್ಣರಲ್ಲ ಇದ್ರ ಬಗ್ಗೆ ದಾದ ವಿಚಾರ ಅಂತ ತೆರೆಯೋದು ನಿಗಲಿಗೆ ಒವೇ ರೀತಿಯ ತೊಂದರೆ ಆವಂತಿಲ್ಲಕ್ಕೆ ಎಂಗಳು ವಿಶೇಷ ಗಮನ ಹರಿಸವ ತೀರ್ಪುಗಾರನಗಳಿಗೆ ಮಾತಿರಗಲ್ಲ ಈ ಬಗ್ಗೆ ಎಂಗಳು ಸೂಚನೆ ಎಲ್ಲ ಕೋರ್ಪ. ಈ ಸಂದರ್ಭ ಅವಳಿ ಜಿಲ್ಲೆಗಳ ಛಾಯಾಗ್ರಾಹಕ ಪ್ರಮುಖರಾದ ಆನಂದ್ ಬಂಟ್ವಾಳ್, ಅಜಯ್ ಮಂಗಳೂರು, ದೇವರಾಜ್ ಸುರತ್ಕಲ್, ಲೋಕೇಶ್ ಸುಬ್ರಹ್ಮಣ್ಯ, ಅಮೃತ್ ಬೀಜಾಡಿ, ದಿವಾಕರ್, ಸಂತೋಷ್ ಕಾಪು, ಬಾಲಕೃಷ್ಣ ಪೂಜಾರಿ, ಕೃಷ್ಣರಾವ್, ಸುಬ್ರಹ್ಮಣ್ಯ ಐತಾಳ್, ವಿನೋದ್, ಪ್ರಕಾಶ್ ಆಚಾರ್ಯ, ಪ್ರಮೋದ್ ಸುವರ್ಣ, ಸುಧೀರ್ ಶೆಟ್ಟಿ, ಸುರೇಶ್ ಶರ್ಮಾಳ್, ಪ್ರವೀಣ್ ಕೊರಿಯಾ, ಹರೀಶ್ ಉಡುಪಿ ಸಹಿತ 10 ಸಂಖ್ಯೆಯಲ್ಲಿ ಸದಸ್ಯರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.